ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜಸ್ ತರುಣ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾನು ಮೊದಲನೇ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ಇದು 2ನೇ ದಿನದ ವಿಡಿಯೋ. 2ನೇ ದಿನ ಬಾಯಿಬೀಗ ಗಂಗೆ ಪೂಜೆ ಇರುತ್ತೆ. ನೆಕ್ಸ್ಟ್ 2ನೇ ದಿನದ ವಿಡಿಯೋ ಮಾಡಿ ಹಾಕಬೇಕು ಅಂತ ಹೇಳಿ ನಾನು ಇದನ್ನು ಸಹ ಅಪ್ಲೋಡ್ ಮಾಡೋಕ್ಕೆ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು ಜಾತ್ರೆ. ಇದರಲ್ಲಿ ಫಸ್ಟ್ನೇ ದಿನ ಆರತಿ ಮತ್ತು ಕಳಸದ ಉತ್ಸವ ಇರುತ್ತೆ. 2ನೇ ದಿವಸ ಬಾಯಿಬೀಗ ಇರುತ್ತೆ ಅಂತ ಆಲ್ರೆಡಿ ನಾನು ಹೇಳಿದ್ದೆ. ಮತ್ತು ಗಂಗೆ ಪೂಜೆಯನ್ನು ಸಹ ಮಾಡ್ತಾರೆ. ಜಾತ್ರೆಯ ಸಂಪೂರ್ಣ ವೀಡಿಯೋಸ್ ನಿಮಗೆ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋಸ್ನ ಮಾಡಿದ್ದೆ. ನೋಡಿ, 2ನೇ ದಿನ ತೇರಬ್ಬ ಅಂತ ಹೇಳಿ ಕರಿತೀವಿ. ಈ ತೇರಬ್ಬದ ದಿನ ಏನು ಮಾಡ್ತಾರೆ ಅಂದರೆ, ದೇವ್ರನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಎಷ್ಟು ಮನೆ ಇದೆಯೋ ಅಷ್ಟು ಮನೆಯವರು ಬೇಕಾದ್ರೆ ಮಡ್ಲಕ್ಕಿ ಫಸ್ಟೇ ಕೊಟ್ಟು ಬಂದು ಅವ್ರ ಮನೆಗೆ ಕರ್ಕೊಂಡೋಗಿ ಪೂಜೆ ಮಾಡಿಸಿ, ಗದ್ಗೆ ಮಾಡಿಸಿ, ಪಲ್ಲಾರ ಮಾಡಿ, ಎಡೆ ಮಾಡಿ ಕಳಿಸ್ತಾರೆ. ಹಾಗಾಗಿ 2ನೇ ದಿನ ಎಷ್ಟು ಬೇಕಾದರೂ ಕರ್ಕೊಂಡು ಹೋಗಬಹುದು. ಈಗ ನಮ್ಮ ಮನೆ ಪಕ್ಕ ನಮ್ಮ ದೊಡ್ಡಮ್ಮರ ಮನೆಯಲ್ಲಿ ಆಲ್ರೆಡಿ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ರಾತ್ರಿನೇ ರಂಗೋಲಿ ಎಲ್ಲ ಬಿಟ್ಟು ಮನೆ ಮುಂದೆ ರೆಡಿ ಮಾಡ್ಕೊಂಡಿದ್ರು. ಬೆಳಗ್ಗೆ ಎದ್ದ ತಕ್ಷಣವೇ ಇವ್ರ ಮನೆಗೆ ಫಸ್ಟು ದೇವರು ಬಂದಿತ್ತು. ಈಗ ಅವ್ರ ಮನೆಯಲ್ಲಿ ಪೂಜೆ ಎಲ್ಲ ಮುಗ್ದಿದ್ದಾಯಿತು. ಈಗ ಮತ್ತೆ ಬೇರೆಯವರ ಮನೆಗೆ ದೇವರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಅವಾಗಲೂ ಸಹ ಹೋಗಬೇಕಾದ್ರೆ ಮತ್ತೆ ಇನ್ನೊಂದು ಸಲ ಪೂಜೆ ಮಾಡಿ ಕಾಯಿ ಒಡೆದು ಮತ್ತು ಬೇರೆಯವರು ಕರ್ಕೊಂಡು ಹೋಗ್ಬೇಕಲ್ಲ, ಅವರು ಆಲ್ರೆಡಿ ಬಂದು ರೆಡಿ ಇರಬೇಕು. ಅವರು ಅವ್ರ ಮನೆಗೆ ಕರ್ಕೊಂಡು ಹೋಗಬೇಕು. ನೋಡಿ, ಈಗ ಬೇರೆಯವರ ಮನೆಗೆ ಹೋಗ್ತಾ ಇರೋದೆ. ಭಕ್ತಿಯಿಂದ ಒಳ್ಳೆಯದಾಗಲಿ ಅಂತ ಹೇಳಿ ಹರಕೆ ಮಾಡಿಕೊಂಡು ಅವರವರ ಮನೆಗೆ ಕರ್ಕೊಂಡೋಗಿ ಪೂಜೆ ಮಾಡಿಸ್ತಾರೆ. ಸಂಜೆ ಬಾಯಿಬೀಗ ಇರೋದ್ರಿಂದ ನೋಡಿ, ಇವಳು ನಮ್ಮ ಅಣ್ಣನ ಮಗಳು ಭಾವನಾ ಅಂತೇಳಿ, ಅವಳು ನನ್ನ ಹತ್ರ ಬಂದು ಸ್ವಲ್ಪ ರೆಡಿ ಮಾಡಿಸ್ಕೋಬೇಕು, ಡ್ರೆಸ್ ಆಗಬೇಕು ಅಂತ ಹೇಳಿ ಬಂದು ಡ್ರೆಸ್ ಮಾಡಿಸ್ಕೊಂಡಿದ್ಲು ಬಾಯಿಬೀಗಕ್ಕೆ ಹೋಗೋಕ್ಕೆ ಅಂತೇಳಿ. ನೋಡಿ ಯಾವ ಥರ ಡ್ರೆಸ್ ಮಾಡಿದ್ದೀನಿ ಅಂತ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಇದಾದ ನಂತರ ಸಂಜೆ ಗಂಗೆ ಪೂಜೆ ಇರುತ್ತೆ. ನಮ್ಮ ಊರಲ್ಲಿ ಯಾವತ್ತೇ ದೇವರು ಹೊರಟಾಗ ಜಾತ್ರೆಯಲ್ಲಿ ಗಂಗೆ ಪೂಜೆ ಮಾಡಿ ಗಂಗಾಸ್ನಾನ ಮಾಡಿಕೊಂಡು ದೇವರನ್ನು ಹೊರಡಿಸ್ತಾರೆ. ಅದು ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಿರೋವಂಥ ಪ್ರತೀತಿ ಇದು. ಅದು ಗಂಗೆ ಪೂಜೆ ಮಾಡೋದಕ್ಕೋಸ್ಕರನೇ ಆ ಬಾವಿಯಲ್ಲಿ ವರ್ಷಂಬತ್ತು ಕಾಲವೂ ಸಹ ನೀರು ಯಾವತ್ತೂ ಸಹ ಬತ್ತಿ ಹೋಗಿಲ್ಲ. ಹಾಗಾಗಿ ಅದೇ ಬಾವಿ ಹತ್ರ ಗಂಗೆ ಪೂಜೆಯನ್ನು ವರ್ಷ ಮಾಡ್ಕೊಂಡು ಬರ್ತಾರೆ. ಫಸ್ಟ್ನೇ ದಿವಸ ತೇರಿಗೆ ಕಳಸ ಹಾಕೋದು, 2ನೇ ದಿವಸ ಸಂಜೆ ಇಲ್ಲಿ ಗಂಗಾ ಸ್ನಾನ ಮಾಡಿಕೊಂಡು ಗಂಗೆ ಪೂಜೆಯನ್ನು ಮಾಡಿಕೊಂಡು ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ನೋಡಿ, ಇವಾಗ ಅಲ್ಲಿ ಗಂಗೆಯ ಪೂಜೆಯನ್ನು ಮಾಡ್ತಾಯಿದ್ದಾರೆ. ಎಲ್ಲ ಊರು ಹೆಣ್ಮಕ್ಳುಗಳು ಸೇರಿ ಪಲ್ಲಾರ ಮಾಡಿ ಕಳಸವನ್ನು ಹೂಡಿ, ಮೊದಲೇ ಗೊತ್ತಲ್ವ ಎಲ್ಲರಿಗೂ ಗಂಗೆ ಪೂಜೆ ಯಾವ ಥರ ಮಾಡೋದು ಅನ್ನೋದನ್ನು. ಇಡ್ಗಲಿಟ್ಟು ಪೂಜೆ ಮಾಡಿ, ಎಡೆ ಹಾಕಿ ಹಾಲು ತುಪ್ಪ ಬಿಟ್ಟು ಅಲ್ಲಿ ಪೂಜೆ ಮಾಡಿ ದೇವ್ರಿಗೂ ಸಹ ಹಣ್ಣುಕಾಯನ್ನು ಮಾಡಿಸಿ ಗಂಗೆ ಪೂಜೆ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಹೊರಟ ನಂತರ ಸಂಜೆ ಬಾಯಿಬೀಗಕ್ಕೆ ರೆಡಿ ಆಗುತ್ತೆ. ಫಸ್ಟ್ನೇ ದಿವಸ ಬರೀ ವಾದ್ಯ ಅಷ್ಟೇ ಇರುತ್ತೆ. 2ನೇ ದಿವಸ ನೋಡಿ, ಚಿಟ್ಟಮೇಳ ವಾದ್ಯ ಅಂತೇಳಿ ಕರಿತೀವಿ. ನಗಾರಿ ಮತ್ತು ವಾದ್ಯ, ಚಿಟ್ಟಮೇಳ ವಾದ್ಯ ಅಂತೇಳಿ ಕರಿತೀವಿ ನಮ್ಮ ಕಡೆ ಸೈಡಲ್ಲಿ. ಈಗ ಇದನ್ನು ಬಡಿತಾ ಇದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಮುಂದೆ ಸ್ವಾಮನ ಕುಣಿಸ್ಕೊಂಡು ಉತ್ಸವ ಮಾಡ್ಕೊಂಡು ಹೋಗ್ತಾಯಿದ್ರೆ ಹಿಂದೆ ಈ ವಾದ್ಯವನ್ನು ಬಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇದಾದ ನಂತರ ನೆಕ್ಸ್ಟು ನೋಡಿ, ಬಾಯಿಬೀಗಕ್ಕೆ ಆಲ್ರೆಡಿ ಊರು ಹೆಣ್ಮಕ್ಳೆಲ್ಲ ಬಂದಿದ್ದಾರೆ, ಉಪವಾಸ ಇರ್ತಾರೆ. ಈ ಬಾಯಿಬೀಗಕ್ಕೂ ಅಷ್ಟೇ ಏನಾರ ಹರಕೆ ಮಾಡಿಕೊಂಡು ಬರ್ತಾರೆ. ಒಳ್ಳೇದಾಗಲಿ, ನಾನು ಬಂದು ಬಾಯಿಬೀಗ ಚುಚ್ಚಿಸ್ಕೊತೀನಿ ಅಂತ ಹೇಳಿ. ನೋಡಿ, ನಮ್ಮ ಅಪ್ಪಾಜಿನೇ ಪಟೇಲ್ರಾಗಿರೋದ್ರಿಂದ ಮುಂಚೆ ನಮ್ಮ ಅಣ್ಣ, ನಮ್ಮ ದೊಡ್ಡಪ್ಪ ಎಲ್ಲ ಬಾಯಿಬೀಗ ಚುಚ್ಚುತ್ತಾ ಇದ್ದರು. ಈಗ ನಮ್ಮ ಅಪ್ಪಾಜಿ ಕಲ್ತ್ಕೊಂಡಿರೋದ್ರಿಂದ ಈಗ ನಮ್ಮ ಅಪ್ಪಾಜಿನೇ ಬಾಯಿಬೀಗ ಚುಚ್ಚುತ್ತಾ ಇದ್ದಾರೆ. ನೋಡಿ, ಇವಾಗ ಆಲ್ಮೋಸ್ಟ್ ಎಲ್ಲರೂ ಚುಚ್ಚಿಸ್ಕೊಳೋದಿಲ್ಲ. ಹರಕೆ ಮಾಡ್ಕೊಂಡಿರೋಂಥವ್ರು ಮಾತ್ರ ಬಾಯಿಬೀಗವನ್ನು ಚುಚ್ಚಿಸ್ಕೊತಾರೆ. ಹರಕೆ ಮಾಡ್ಕೊಂಡಲ್ಲೇ ಸಣ್ಣ ಪುಟ್ಟ ಹೆಣ್ಮಕ್ಳು, ಚಿಕ್ಕ ಮಕ್ಕಳು ಸಹ ಬಂದಿರ್ತಾರೆ. ಅವ್ರಿಗೆ ಬಾಯಿಗೆ ಚುಚ್ಚೋದಿಲ್ಲ, ಸುಮ್ಮನೆ ಡ್ರೆಸ್ ಆಗಿ ಬಂದಿರ್ತಾರೆ. ಅವ್ರಿಗೊಂದು ಖುಷಿ, ನಾನು ಬಾಯಿಬೀಗಕ್ಕೆ ಹೋಗ್ತೀನಿ ಅಂತ ಹೇಳಿ ಮಕ್ಕಳುಗಳಿಗೆ. ನಾವು ಸಹ ಚಿಕ್ಕ ಹುಡುಗರಲ್ಲಿ ಈ ಥರ ಡ್ರೆಸ್ ಮಾಡಿಕೊಂಡು ಸೀರೆ ಉಟ್ಕೊಂಡು ಒಂದು ಒಂಬಳೆ ಹಿಡ್ಕೊಂಡು ಹೋಗ್ತಿದ್ವಿ. ನಾವು ಚುಚ್ಚಿಸ್ಕೊತಿರ್ಲಿಲ್ಲ, ಒಂಬಳೆಗೆ ಚುಚ್ಚೋರು ನಮಗೆ. ಸುಮ್ಮನೆ ಕರ್ಚಿಪ್ ಮುಚ್ಕೊಂಡು ಬಾಯಿಗೆ ಚುಚ್ಚಿದ್ದಾರೆ ಅಂತ ಅಂದ್ಕೊಂಡು ಹೋಗ್ತಾಯಿದ್ವಿ. ನೋಡಿ, ಇವಾಗ ಇವರೆಲ್ಲ ಹರಕೆ ಮಾಡಿಕೊಂಡು ಬಾಯಿಬೀಗನ ಚುಚ್ಚಿಸ್ಕೊತಾ ಇದ್ದಾರೆ. ಬಾಯಿಬೀಗ ಚುಚ್ಚಿಸ್ಕೋಬೇಕಾದ್ರೆ ನಮ್ಮ ದೂತರಾಯ ಮುಂದೆ ನಿಂತ್ಕೊಂಡು ಚುಚ್ಚಿಸ್ತಾ ಇದೆ. ನೋಡಿ ಯಾವ ಥರ ಆಚರಣೆಯನ್ನು ಮಾಡ್ತೀವಿ ಅಂತ ಅನ್ನೋದನ್ನು. ನಾನು ಈ ಹಳ್ಳಿ ಜಾತ್ರೆಯ ವಿಡಿಯೋವನ್ನು ಯಾಕೆ ಹಾಕಿದ್ದೀನಿ ಅಂತಂದರೆ, ಈ ಥರ ಹಳ್ಳಿ ಹಬ್ಬಗಳನ್ನು ಸಿಟಿಯಲ್ಲಿ ಇರೋರು ಈ ಥರ ನೋಡಿರೋದಿಲ್ಲ.
ಹಾಗಾಗಿ ಅವ್ರಿಗೂ ಸಹ ಈ ಥರ ವೀಡಿಯೋಸ್ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡಿ ಹಾಕ್ತಾಯಿದ್ದೀನಿ. ಯಾವ ಥರ ಇತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನೋಡಿ ನಮ್ಮ ಅಪ್ಪ ಅವರು ಬಾಯಿ ಬೀಗವನ್ನು ಚುಚ್ಚುತ್ತಾ ಇದ್ದಾರೆ. ಎಲ್ಲ ಹೆಣ್ಮಕ್ಳಿಗೂ ಚುಚ್ಚಿದ್ರು ಈ ಸತಿ, ಜಾಸ್ತಿ ಜನನೇ ಚುಚ್ಚಿಸ್ಕೊಂಡ್ರು. ನನ್ನ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್. ನಮಗೂ ಸಹ ಸಪೋರ್ಟ್ ಮಾಡಿ. ಇನ್ನು ಮುಂದಕ್ಕೆ ನಾವು ವಿಡಿಯೋ ಮಾಡಿ ಹಾಕೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ನೋಡಿ ಈಗ ನಮ್ಮ ಅಣ್ಣನ ಮಗಳು ಡ್ರೆಸ್ ಆಗಿ ಬಂದಿದ್ಲು. ಪಾಪ ಅವಳು ಬೆಳಗ್ಗೆಯಿಂದನೂ ಉಪವಾಸ ಇದ್ಲು. ನೋಡಿ ಈಗ ಅವಳು ಸಹ ಬಾಯಿ ಬೀಗ ಚುಚ್ಚಿಸ್ಕೊತಾ ಇದ್ದಾಳೆ. ಮನೆಯಲ್ಲಿ ಎಷ್ಟೇ ಹೇಳಿದ್ರು ಸಹ ಊಟ ಮಾಡಿರಲಿಲ್ವಂತೆ. ನಾನು ಈ ಸತಿ ಚುಚ್ಚಿಸ್ಕೊಳ್ಳೇಬೇಕು ಬಾಯಿ ಬೀಗ ಅಂತೇಳಿ ಉಪವಾಸ ಇದ್ದು ಬಾಯಿ ಬೀಗ ಚುಚ್ಚಿಸ್ಕೊಂಡಿದ್ದಾಳೆ. ಬಾಯಿ ಬೀಗ ಚುಚ್ಚಿಸ್ಕೊಳಕ್ಕೂ ಸಹ ಧೈರ್ಯ ಬೇಕು. ನೋಡಿ ಇವಾಗ ಚುಚ್ಚಿಸ್ಕೊಂಡ್ಲು. ನಮಗೆ ನಮ್ಮೂರ ಜಾತ್ರೆ ಅಂದರೆ ತುಂಬಾ ಖುಷಿ ಆಗುತ್ತೆ. ಇವೆಲ್ಲ ಆಚರಣೆಗಳು ಇರೋದ್ರಿಂದ ಸಹ ಮಳೆ ಬೆಳೆ ಆಗ್ತಾ ಇರೋದು ಅಂತಲೂ ಸಹ ಹೇಳ್ಬಹುದು. ಏಕೆಂದರೆ ದೇವ್ರ ಕಾರ್ಯಗಳನ್ನ ಭಕ್ತಿಯಿಂದ ಮಾಡಬೇಕು ಎಲ್ಲರೂ. ಹಾಗಾದರೆ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊತೀನಿ ನಾನಂತೂ. ಈ ಜಾಸ್ತಿ ಜನಕ್ಕೆ ಚುಚ್ಚಿದ್ರು, ಹಾಗಾಗಿ ನಾನು ಜಾಸ್ತಿ ಲೆಂತಿ ವಿಡಿಯೋನ ಹಾಕಿದ್ದೀನಿ. ನೋಡಿ ಒಂದಷ್ಟು ಹುಡುಗರು ಚುಚ್ಚಿಸ್ಕೊಳೋದು ಬೇಡ ಅಂತ ಅಂದ್ಕೊಂಡು ಬಂದಿದ್ರೇನೋ. ನಮ್ಮಪ್ಪ ಅವ್ರಿಗೆ ಚುಚ್ಚುತ್ತೀನಿ ಬನ್ನಿ ಅಂತ ಹೇಳಿ ಕರಿತಾ ಇತ್ತು. ಅವರು ಬೇಡ ಬೇಡ ಅಂತ ಹೇಳ್ತಾ ಇದ್ರು. ಸುಮ್ಮನೆ ತಮಾಷೆ ಮಾಡ್ತಾರೆ. ನಮಗೂ ಅಷ್ಟೇ ಚಿಕ್ಕ ಮಕ್ಕಳಲ್ಲಿ ಚುಚ್ಚಿಸ್ಕೊಳಕ್ಕೆ ಅಂತ ಹೋದಾಗ ಕೊಡಿ ಚುಚ್ಚುತ್ತೀನಿ, ಬಂದಮೇಲೆ ಚುಚ್ಚಿಸ್ಕೊಳ್ಳೇಬೇಕು ಅಂತ ಹೇಳಿ ಹಿಡ್ಕೊತಾರೆ. ಅವಾಗ ಎಷ್ಟೊಂದು ಭಯ ಆಗುತ್ತೆ. ನಮಗೂ ಸಹ ಹಾಗೆ ಮಾಡ್ತಾಯಿದ್ರು. ನೆಕ್ಸ್ಟ್ ಇದೆಲ್ಲ ಮುಗೀತು, ಚುಚ್ಚಿದ್ದೆಲ್ಲ ಮುಗೀತು. ನೆಕ್ಸ್ಟ್ ಇವಾಗ ದೇವರ ಉತ್ಸವ ಕಾರ್ಯಕ್ರಮ ಇರುತ್ತೆ. ಇಲ್ಲಿಂದ ಹಿಡಿದು ಊರ ಬಾಗಿಲು ಇರುತ್ತಲ್ಲ, ದೊಡ್ಡಮ್ಮನ ಗುಡಿ, ಅಲ್ಲಿನ ತನಕ ಸಹ ಈ ಸಾಮಾನನ್ನು ಕುಣಿಸ್ಕೊಂಡು ಮೆರವಣಿಗೆ ಮಾಡಿಕೊಂಡು ದೇವರನ್ನು ಇನ್ನೂ ಕರ್ಕೊಂಡು ಹೋಗ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ತುಂಬ ಚೆನ್ನಾಗಿ ನಮ್ಮೂರಲ್ಲಿ ಸಾಮಾನನ್ನು ಕುಣಿಸ್ತಾರೆ. ನಮಗಂತೂ ಖುಷಿಯಾಗುತ್ತೆ. ಪ್ರತಿ ವರ್ಷವೂ ಸಾಮಾನು ಕುಣಿತ ನೋಡಿರ್ತೀವಿ, ಆದರೂ ಸಹ ನಮಗೆ ಸಾಕಾಗೋದೇ ಇಲ್ಲ. ಇನ್ನೂ ನೋಡಬೇಕು ಅಂತ ಅನ್ನೋವಷ್ಟು ಖುಷಿಯಾಗುತ್ತೆ. ನೋಡಿ ಈಗ ಸಾಮಾನ ಉತ್ಸವವನ್ನು ಮಾಡಿಕೊಂಡು ನೆಕ್ಸ್ಟ್ ಈಗ ಊರ ಬಾಗಿಲಿಗೆ ಕರ್ಕೊಂಡು ಹೋಗ್ತಾರೆ. ನೋಡಿ ಈ ಚಿಕ್ಕಮ್ಮನ ದೇವರನ್ನು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತೇಳಿ. ಮುಂಚೆ ಎಲ್ಲ 4 ಜನ ಈ ದೇವರನ್ನು ಹೊತ್ಕೊಂಡು ಹೋಗ್ತಾಯಿದ್ರು. ಈ ಥರ ಹೂವು ಎಲ್ಲ ಅಲಂಕಾರ ಮಾಡಿರೋದ್ರಿಂದ ಹೊತ್ಕೊಂಡು ಹೋಗೋದಕ್ಕೆ ಆಗೋಲ್ಲ ಅಂತೇಳಿ ನಮ್ಮೂರಲ್ಲೇ ಈ ಥರ ವಾಹನ ಅಂತ ಹೇಳಿ ಕರೀತಾರೆ. ಟ್ಯಾಕ್ಟ್ರಿ ಮೇಲೆ ಈ ಥರ ಕುಂಡಿಸ್ಕೊಂಡು ಮೆರವಣಿಗೆ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. ಈ ಲೈಟ್ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ರಲ್ಲ, ಅದನ್ನು ಸ್ವಂತವಾಗಿ ಮಾಡಿಸ್ಕೊಂಡಿದ್ದಾರೆ. ಶನಿವಾರ ಮತ್ತು ಭಾನುವಾರ ಈ ಥರ ಉತ್ಸವ ಮಾಡಿಕೊಂಡು ಟ್ಯಾಕ್ಟ್ರಿ ಮೇಲೆ ಕರ್ಕೊಂಡು ಹೋಗ್ತಾರೆ. ಇನ್ನು ಮಿಕ್ಕಿದ ಸಮಯದಲ್ಲೆಲ್ಲ ಹೆಗ್ಲ ಮೇಲೆ ಹೊತ್ಕೊತಾರೆ. ನೋಡಿ ನಾನು ಅವತ್ತ ಈ ಥರ ಡ್ರೆಸ್ ಆಗಿದ್ದೆ. ನೆಕ್ಸ್ಟ್ ನೋಡಿ ಈಗ ಚಿಕ್ಕಮೇಳ ವಾದ್ಯವನ್ನು ಬಾರಿಸ್ತಾ ಇದ್ದಾರೆ. ಇಲ್ಲಿ ಎಷ್ಟು ಚೆನ್ನಾಗಿ ಬಾರಿಸ್ತಾ ಇದ್ದಾರೆ ಅಂತೇಳಿ. ಅವನು ಜೇಂಕಾರ ಅಂತ ಹೇಳಿ ನಮ್ಮ ಊರಿನವನೇ, ನಮ್ಮ ಅಣ್ಣ ತಮ್ಮದಿರೇ ಆಗಬೇಕು. ನೋಡಿ ಈ ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ಚೆನ್ನಾಗಿ ಕರಡೆವನ್ನು ಬಾರಿಸ್ತಾ ಇದ್ದಾನೆ ಅಂತೇಳಿ. ಮಕ್ಕಳಿಗೆ ಈ ಥರ ಪ್ರೋತ್ಸಾಹ ಸಿಗಬೇಕು, ಎಷ್ಟು ಚೆನ್ನಾಗಿ ಕರಡೆಯನ್ನು ಬಾರಿಸ್ತಾ ಇದ್ದಾನೆ ಅಂತ ನಾನು ಅದೊಂದು ವಿಡಿಯೋ ಮಾಡಿಕೊಂಡೆ. ದೊಡ್ಡವ್ರಿಗೆ ಬಾರಿಸೋದು ಕಷ್ಟ, ಆದರೆ ಇವನು ಎಷ್ಟು ಚೆನ್ನಾಗಿ ಬಾರಿಸ್ತಾ ಇದ್ದ. ನೋಡಿ ಈಗ ಕಹಳೆ ಅಂತೇಳಿ ಕರೀತಾರೆ. ಅದನ್ನು ಕಹಳೆಯನ್ನು ಊದ್ಕೊಂಡು ಚಿಕ್ಕ ಮೇಳ ವಾದ್ಯವನ್ನು ಬಾರಿಸ್ಕೊಂಡು ನಗಾರಿಯನ್ನು ಬಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮುಂದೆ ಸಾಮಾನು ಕುಣಿತಕ್ಕೆ ಒಂದು ವಾದ್ಯ ಇರುತ್ತೆ, ಇಲ್ಲಿ ಚಿಕ್ಕ ಮೇಳ ವಾದ್ಯ ಇರುತ್ತೆ. ಇವೆರಡು ಬಾರಿಸೋದ್ರಿಂದ ಸ್ವಲ್ಪ ಎರಡು ಕಂಬೈಂಡಾಗಿ ಕೇಳಿಸ್ತಾ ಇರುತ್ತೆ. ನೋಡಿ ನಮ್ಮ ಊರಲ್ಲಿ ಮುಂಚೆ ಒಂದು ಬಸವ ಇತ್ತು, ಅದು ಹುಷಾರಿಲ್ಲ, ಹಾಗಾಗಿ 1 ವರ್ಷನೋ 2 ವರ್ಷದಲ್ಲಿ ಸತ್ತೋಯ್ತು. ಹೀಗಾಗಿ ನಾವು ಪಕ್ಕದ ಊರಿಂದ ನಾವು ಬಸವನನ್ನು ಕರ್ಕೊಂಡು ಬಂದು ಈ ಥರ ನಗಾರಿಯನ್ನು ಬಡಿತಾರೆ. ನೋಡಿ ಈಗ ನಾವು ಆಲ್ರೆಡಿ ಊರ ಬಾಗಿಲಿಗೆ ಬಂದಿದ್ದಾಯಿತು. ಊರ ಬಾಗಿಲಿಗೆ ಬಂದದ್ದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಊರ ಬಾಗಿಲಿಗೆ ಬಂದಿದ್ದಾಯಿತು ಎಲ್ಲರನ್ನು ಕರ್ಕೊಂಡು. ನೋಡಿ ನೆಕ್ಸ್ಟು ಇಲ್ಲಿ 101 ಎಡೆಯನ್ನು ಇಟ್ಟು ಪೂಜೆಯನ್ನು ಮಾಡೋದಕ್ಕೆ ಅಂತೇಳಿ ದೇವರನ್ನು ಕರ್ಕೊಂಬಂದು ಕುಣಿಸಿದ್ದಾರೆ. ಮಧ್ಯದಲ್ಲಿ ಚಿಕ್ಕಮ್ಮ, ಆ ಕಡೆ ಈ ಕಡೆ ದೊಡ್ಡ ಸ್ವಾಮ ಚಿಕ್ಕ ಸ್ವಾಮನನ್ನು ಕುಣಿಸಿದ್ದಾರೆ. ಹಿಂದಿನ ಕಾಲದಲ್ಲಿ ಅಲ್ಲಿ ತಿಪ್ಪಾಳ ಅಂತೇಳಿ ಕರೀತಾರೆ. ಅಲ್ಲಿ ಒಂದು ತಿಮ್ಮಪ್ಪನ ಗುಡಿ ಇತ್ತಂತೆ.
ನಮಗೂ ಗೊತ್ತು, ನಾವು ಸಣ್ಣ ವಯಸ್ಸಿನಲ್ಲಿ ಹೋಗಿ ಅಲ್ಲಿಗೆ ಪೂಜೆ ಮಾಡಿಸ್ಕೊಂಡು ಬರ್ತಿದ್ವಿ. ಈಗ ಆ ದೇವಸ್ಥಾನ ಇಲ್ಲ, ಯಾರೋ ಒಬ್ಬರು ಹಾಳು ಮಾಡಿದ್ದಾರೆ ಅಂತ ಹೇಳಿದ್ರು. ಹಿಂದಿನ ಕಾಲದಲ್ಲಿ ವೈಷ್ಣವರು ಪೂಜೆ ಮಾಡ್ತಾಯಿದ್ರಂತೆ ತಿಮ್ಮಪ್ಪನ. ಆ ತಿಮ್ಮಪ್ಪನ ಹೆಸರು ಹೇಳಿ ಇಲ್ಲಿ ನಾವು ಸಹ ಕೆಂಪಮ್ಮನಿಗೆ 101 ಎಡೆಯನ್ನು ಹಾಕ್ತೀವಿ ಅಂತ ಹೇಳಿ ಈ 101 ಎಡೆಯನ್ನು ಆ ಕಾಲದಿಂದ ನಡೆಸ್ಕೊಂಡು ಬಂದಿದ್ದಾರೆ. ತಳವಾರರು ಇದ್ದಾರೆ ನಮ್ಮ ಊರಲ್ಲಿ. ಆ ತಳವಾರೇ ಈ 101 ಎಡೆ ಹಾಕಬೇಕಾದ್ರೆ ಶಂಕಿನ ಕೂಗನ್ನು ಹಾಕಿಸ್ಬೇಕು. ನಮ್ಮೂರಲ್ಲಿ 2 ದೇವರಿನ ಒಕ್ಕಲು ಇದೆ. ಒಂದು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದೇವರಿನ ಒಕ್ಕಲು, ಇನ್ನೊಬ್ಬರು ಬೇಲೂರು ಚೆನ್ನಕೇಶ್ವರ ಸ್ವಾಮಿ ಒಕ್ಕಲು, ಇಬ್ಬರು ಇದ್ದಾರೆ. ಹಾಗಾಗಿ ಅವರು ನಾಮನ ದೇವರಲ್ವ, ಹಾಗಾಗಿ ಹಿಂದಿನ ಕಾಲದಿಂದಲೂ ಈ ಶಂಕಿನ ಕೂಗನ್ನು ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಹಾಕಿಸ್ತಾರೆ. ಹಾಗಾಗಿ ದೇವರಿಗೂ ಸಹ ಇಲ್ಲಿ ಶಂಕಿನ ಕೂಗನ್ನು ಹಾಕಿಸಿ ಆ 101 ಎಡೆಯನ್ನು ಇಟ್ಟು ಅವರು ಸಹ ನಾವು ಪೂಜೆ ಮಾಡ್ತೀವಿ ಈ ಕೆಂಪಮ್ಮನ ಅಂತೇಳಿ ಮಾಡ್ಕೊಂಡು ಬಂದಿದ್ದಾರಂತೆ. ಹಾಗಾಗಿ ಈ ಬೇಟೆ ಎಲೆ, ವಿಳ್ಯದೆಲೆ ಅಲ್ಲ ಅದು ಬೇಟೆ ಎಲೆಯಲ್ಲಿ ವಿಳ್ಯದೆಲೆ, ಅಡಿಕೆ, ಒಂದು ಬಾಳೆಹಣ್ಣು ಇಟ್ಟು 101 ಎಡೆಯನ್ನು ಹಾಕ್ತಾರೆ. ಅಲ್ಲಿ 101 ಎಡೆಯನ್ನು ಕೂಗಬೇಕಾದ್ರೆ ಯಾರು ಬೇಕಾದರೂ ಹೋಗಿ ಆ ಎಡೆಯನ್ನು ಇಸ್ಕೋಬಹುದು. ನೀವು ಇಸ್ಕೊಳೋ ಅಂಥವ್ರು ಅಲ್ಲಿ ಹೋಗ್ಬಿಟ್ಟು ಅವರ ಮನೆಯ ದೇವರನ್ನು ನೆನೆದು ಆ ಎಡೆಯನ್ನು ಇಸ್ಕೋಬೇಕು. ಆವಾಗ ಅಲ್ಲಿ 101 ದೇವರನ್ನು ನಾವು ನೆನೆಸ್ಕೊಂಡಂಗೆ ಆಗುತ್ತೆ ಅಂತ ಹೇಳಿ ಅಲ್ಲಿ ಕೂಗಿ ಕರೀತಾರೆ. ನಾವು ಪ್ರತಿ ವರ್ಷ ಹೋಗ್ತೀವಿ. ಅಂದರೆ 101 ಎಡೆಯನ್ನು ಹಾಕೋ ತನಕ ಇರ್ತಿರಲಿಲ್ಲ, ಬೇಗನೆ ಮನೆಗೆ ಬಂದುಬಿಡ್ತಿದ್ವಿ. ಈ ವರ್ಷ ನಾನು ಈ 101 ಎಡೆಯನ್ನು ಏನಕ್ಕೆ ಹಾಕ್ತಾರೆ ಅಂತೆಲ್ಲ ತಿಳ್ಕೊಂಡು ಹೋಗಿ ಆ 101 ಎಡೆಯನ್ನು ಹಾಕೋದನ್ನು ನೋಡಿಕೊಂಡು ಅಲ್ಲೇ ಕೂತು ಎಲ್ಲರೂ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಮ್ಮ ಅಕ್ಕ ತಂಗಿರು ಎಲ್ಲರೂ ಸಹ ಅಲ್ಲೇ ಇದ್ವಿ. ಇದು ನೋಡ್ಕೊಂಡು ಹೋಗಬೇಕು ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡಿದ್ರು. ಇದನ್ನು ಸಹ ನೋಡಿ, ಅಲ್ಲಿ ಕೆಂಡನೂ ಸಹ ಹಾಕಿದ್ದಾರೆ. ನಾವು ಪ್ರತಿಯೊಬ್ಬರು ಹೋಗಿದ್ವಲ್ಲ, ಈ ಸತಿ 101 ಎಡೆ ಯಾವ ಥರ ಹಾಕ್ತಾರೆ ಅಂತ ಹೇಳಿ ನೋಡ್ಕೊಂಡು ಬರಬೇಕು ಅಂತೇಳಿ ಅಲ್ಲೇ ಕೂತಿದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಬಂದ್ವಿ. ನೋಡಿ, ಇವಾಗ ಅಲ್ಲಿ ಜಾಗಟೆಯನ್ನು ಬಾರಿಸ್ಕೊಂಡು ಶಂಕಿನ ಕೂಗನ್ನು ಹಾಕ್ತಾಯಿದ್ದಾರೆ. ಇದಾದ ನಂತರ ಎಲ್ಲ ದೇವರ ಹೆಸರು ಹೇಳಿ 101 ಎಡೆಯನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾರೆ. ಯಾವ ಥರ ಕೊಡ್ತಾರೆ ಅಂತ ಅನ್ನೋದನ್ನು ನೋಡ್ಕೊಂಡು ಬನ್ನಿ. ನೋಡಿ, ಇವಾಗ ಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಈಗ ಅಲ್ಲಿ ಪತ್ತು ಮತ್ತು ವಾದ್ಯ ಅದನ್ನು ಸಹ ಇಟ್ಟಿದ್ದಾರಲ್ವ, ಅದಕ್ಕೂ ಸಹ ಪೂಜೆಯನ್ನು ಮಾಡಿ ಈಗ ಈ ಶಂಕಿನ ಕೂಗಿ ಹಾಕಿದ್ದೆಲ್ಲ ಮುಗೀತು. ಈಗ 101 ಎಡೆಯನ್ನು ಎಲ್ಲ ದೇವರ ಹೆಸರಲ್ಲಿ ಕೊಡಬೇಕು. ಹಾಗಾಗಿ ದೇವರಿಗೆ ಮಂಗಳಾರತಿಯನ್ನು ಬೆಳಗ್ತಾ ಇದ್ದಾರೆ. ಮಂಗಳಾರತಿಯನ್ನು ಮಾಡುವಾಗ ವಾದ್ಯದ ಸಮೇತನೇ ಮಂಗಳಾರತಿ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಅಂತ ಅನ್ನೋದನ್ನು. ನಿಮ್ಮ ಊರಲ್ಲೂ ಇದೇ ಥರ ಕಾರ್ಯಕ್ರಮ ಮಾಡ್ತಾರೆ ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮಗೂ ಸಹ ಸಪೋರ್ಟನ್ನು ಮಾಡಿ. ಇನ್ನು ಮುಂದಿನ ವೀಡಿಯೋಗೂ ಸಹ ಹೆಲ್ಪ್ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ನನ್ನ ಬರೋ ವೀಡಿಯೋಗೆ ಸಪೋರ್ಟ್ ಮಾಡಿ. ಇದಾದ ನಂತರ ನೋಡಿ, ಇವಾಗ 101 ಎಡೆಯನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾರೆ. ನಮ್ಮ ಮನೆ ದೇವರು ಬಂದು ಕಲ್ಲೇಶ್ವರ ಮತ್ತು ಮುಳ್ಕಟ್ಟಮ್ಮ ಅಂತ ಹೇಳಿ ನಾವು ಸಹ ನಮ್ಮ ಮನೆ ದೇವರ ಹೆಸರು ಹೇಳಿ ನಾವು ಇಸ್ಕೊಂಡ್ವಿ. ಅಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನನೂ ಸಹ ಅವರ ಮನೆ ದೇವರ ಹೆಸರುಗಳನ್ನು ಹೇಳಿ ಎಲ್ಲರೂ ಹೋಗಿ ಆ ಪ್ರಸಾದವನ್ನು ಇಸ್ಕೊತಾರೆ. ನೋಡಿ, ನನಗೆ ಅವನು ಜಗದೀಶ್ ಅಂತ ಹೇಳಿ
ನಾನು ಹೇಳ್ತಾಯಿದ್ದೆ ತಂದುಕೊಡು ಅಂತ. ಹಾಗಾಗಿ ನಮ್ಮ ಮನೆ ದೇವರ ಹೆಸ್ರು ಹೇಳಿ ತಂದುಕೊಡಪ್ಪ ಅಂತ ಹೇಳ್ತಾ ಇದ್ದೆ ಅವನಿಗೆ. ಪಾಪ ತಂದು ಕೊಟ್ಟ. ನಾನು ಎಲ್ಲರೂ ತೆಗೆದುಕೊಳೋದನ್ನು ಸುಮ್ಮನೆ ದೂರದಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದೆ ಅಲ್ವಾ, ಹಾಗಾಗಿ ಅವನೇ ತಗೊಂಬಂದು ಕೊಟ್ಟ. ನಮ್ಮ ಅಕ್ಕ ತಂಗಿದಿರು ಅವ್ರ ಮಕ್ಕಳು ಎಲ್ಲ ಇದ್ದರು. ಅವರು ಸಹ ನಾನು ಆ ದೇವ್ರ ಹೆಸ್ರು ಹೇಳಿ ಇಸ್ಕೊಂಡೆ, ಈ ದೇವ್ರ ಹೆಸ್ರು ಹೇಳಿ ಇಸ್ಕೊಂಡೆ ಅಮ್ಮ ಅಂತ ಹೇಳ್ತಾ ನಗ್ತಾ ಮಾತಾಡಿಕೊಂಡು ಲಾಸ್ಟ್ ಫೈನಲಿ ಇಲ್ಲಿಗೆ ಇವತ್ತಿನ ಜಾತ್ರೆ ಮುಗೀತು. ನೆಕ್ಸ್ಟ್ ನಾವು ಮನೆ ಹತ್ರ ಹೋದ್ವಿ. ನಾಳಿನ ನನ್ನ ವೀಡಿಯೋನ ನಾಳೆ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋನೂ ಸಹ ನೋಡಿ. ಅದೂ ತುಂಬಾ ಚೆನ್ನಾಗಿದೆ ವಿಡಿಯೋ. ಅದರಲ್ಲಿ ಸಿಡಿ ಇರುತ್ತೆ. ಸಿಡಿಯನ್ನು ಸಹ ತುಂಬ ಚೆನ್ನಾಗಿ ನಮ್ಮೂರಲ್ಲಿ ಆಡಿಸ್ತಾರೆ. ಆ ವಿಡಿಯೋನೂ ಸಹ ನೋಡಿ ನಮಗೆ ಫುಲ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ಮಗ ಹೇಳ್ತಾ ಇದ್ದ ನಾನು ನಮ್ಮ ದೇವ್ರ ಹೆಸ್ರು ಹೇಳಿ ಇಸ್ಕೊಂಬಂದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ ಪ್ಲೀಸ್.